ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿಲಕ್ಷ್ಮಿಯಾನಂದ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ರೆಸಿಪಿಯನ್ನು ತಂದಿದ್ದೀನಿ ನಿಮಗೋಸ್ಕರ. ಇದು ನಮ್ಮ ಕಡೆ ಸ್ಪೆಷಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ಮೊಸರು ಬಜ್ಜಿ ಅಂತಂದರೆ ನಮ್ಮ ಕಡೆ ಎಲ್ಲರಿಗೂ ಸಾಮಾನ್ಯವಾಗಿ ಇಷ್ಟ ಆಗೇ ಆಗುತ್ತೆ. ಅದೇ ರೀತಿಯಾದ ಒಂದು ಮೊಸರು ಬಜ್ಜಿಯನ್ನು ಇವತ್ತು ಸಹ ನಿಮಗೋಸ್ಕರ ತಂದಿದ್ದೀನಿ. ಸೊ ಇದು ತುಂಬಾ ಈಸಿ ಮಾಡೋದು ಆ್ಯಂಡ್ ತುಂಬ ಹೆಲ್ದಿ ಸಹ ಅಂತ ಹೇಳ್ಬೋದು. ಏನಪ್ಪ ನೆಂಚ್ಕೊಳಕ್ಕೆ ಮಾಡೋದು ಅಂತ ಅನ್ನುವಾಗ ತುಂಬ ಈಸಿಯಾಗಿ ಬೇಗ ಮಾಡಿಬಿಡುವುದಂತಹ ಈ ಒಂದು ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಮೊದಲಿಗೆ ಇದನ್ನು ಮಾಡೋದಕ್ಕೆ ಸೌತೆಕಾಯಿ 2 ಸೌತೆಕಾಯಿಯನ್ನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಅದರ ರಸದ ಸಮೇತ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ನಾನು ಒಂದು 3ರಿಂದ 4 ಕಪ್ಪಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಗಟ್ಟಿ ಮೊಸರು ಆದಷ್ಟು ಚೆನ್ನಾಗಿರುತ್ತೆ. ನಿಮಗೆ ತುಂಬ ರಸರಸವಾಗಿ ಅಂದರೆ ನೀರಾಗಿ ಇಷ್ಟ ಆಗಲ್ಲ ಅಂತಂದರೆ ನೀವು ಎಕ್ಸೆಸ್ ಆಗಿ ಬಂದಿರುವಂತಹ ಆ ಒಂದು ಸೌತೆಕಾಯಿಯ ರಸವನ್ನು ಸ್ವಲ್ಪ ಹಿಂಡಿ ಸಹ ತೆಗೆದುಬಿಡ್ಬೋದು. ಬಟ್ ಯೂಶಲಿ ಅದು ಇದ್ರೇ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ನಾನಿಲ್ಲಿ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆಯನ್ನು 2-3 ಚಮಚ ತೊಗೊಂಡಿದ್ದೀನಿ. ಅದಕ್ಕೆ ಸಾಸಿವೆಯನ್ನು ಹಾಕಿ ಸಿಡಿಸಬೇಕು. ಅದಾದಮೇಲೆ ಉದ್ದಿನಬೇಳೆಯನ್ನು ಒಂದು ಅರ್ಧ ಚಮಚ ಹಾಕಿದ್ದೀನಿ. ಅದರ ಜೊತೆಗೆ ಅದು ಸ್ವಲ್ಪ ಕಲರ್ ಲೈಟಾಗಿ ಚೇಂಜ್ ಆದಮೇಲೆ ಅದರ ಜೊತೆಗೇ ನೀವು ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ 1-2, ಅದರ ಜೊತೆಗೆ ಕರಿಬೇವಿಲೆಯನ್ನು ಸಹ ಹಾಕಿದ್ದೀನಿ. ಇಂಗು 1 ಚಿಟಿಕೆ ಇಂಗನ್ನು ಸಹ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಂಗು ಖಾಲಿಯಾಗಿದ್ದರಿಂದ ನಾನು ಇಂಗನ್ನು ಹಾಕಿಲ್ಲ. ಬಟ್ ಇಂಗನ್ನು ಹಾಕಿದ್ರೆ ಒಂದು ಸ್ಪೆಷಲ್ ಆದ ಟೇಸ್ಟನ್ನು ಕೊಡುತ್ತೆ. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈ ಒಂದು ಮೊಸರು ಬಜ್ಜಿಗೆ ಒಗ್ಗರಣೆ ಹಾಕೋಣ. ಸೊ ಒಗ್ಗರಣೆಯನ್ನು ಪೂರ್ತಿಯಾಗಿ ಇದಕ್ಕೆ ಹಾಕಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಯಾದ ಮೊಸರು ಬಜ್ಜಿ ರೆಡಿ ಇದೆ. ಸೊ ಈ ಒಂದು ರುಚಿಯಾದ ಮೊಸರು ಬಜ್ಜಿಯನ್ನು ನೀವು ರೊಟ್ಟಿಗೆ, ಚಪಾತಿಗೆ ಆ ರೀತಿ ಯಾವುದ್ರ ಜೊತೆ ಸಹ ತಿನ್ಬೋದು, ಅಥವಾ ಅನ್ನದ ಜೊತೆ ಸಹ ಬೆರೆಸಿ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ಆದರೆ ನಾನಿವತ್ತು ಇದನ್ನು ದೋಸೆಗೆ ಅಂತ ಹೇಳಿ ಮಾಡಿದ್ದೀನಿ. ಸೊ ದೋಸೆಗೆ ಇದು ಸ್ವಲ್ಪ ಡಿಫ್ರೆಂಟ್ ಆದ ಕಾಂಬಿನೇಷನ್. ಬಟ್ ಸ್ಟಿಲ್ ತುಂಬ ಬೇಗ ನಾನು ಯಾವುದಾದ್ರೂ ಒಂದು ಸೈಡ್ ಡಿಶನ್ನು ಮಾಡಬೇಕಿತ್ತು ಅನ್ನೋದಕ್ಕೋಸ್ಕರ ದೋಸೆ ಜೊತೆಗೆ ಇವತ್ತು ನಾನು ಈ ಒಂದು ಮೊಸರು ಬಜ್ಜಿಯನ್ನು ಮಾಡಿದ್ದೀನಿ. ಸೊ ಖಂಡಿತ ನೀವು ಸಹ ಈ ಒಂದು ಮೊಸರು ಬಜ್ಜಿಯನ್ನು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಹೇಗೆ ಬಂತು, ಹೇಗಾಯಿತು, ಮನೆಯವರೆಲ್ರಿಗೂ ಇಷ್ಟ ಆಯಿತಾ ಅನ್ನೋದನ್ನು ಸಹ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮಗೂ ಸಹ ಈ ರೀತಿಯ ಮೊಸರು ಬಜ್ಜಿಗಳು ಇಷ್ಟ ಆಗುತ್ತೆ ಅಂತಂದರೆ ಖಂಡಿತ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡ್ಬೋದು. 2ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.